ಅಂದು ಎಚ್ಡಿಕೆ ಹಸಿರು ಸೇನಾನಿ, ಇವತ್ತು ಕೇಸರಿ ಯೋಧ. ಬಿಜೆಪಿ ಮೈತ್ರಿ ಮಾಡಿಕೊಂಡ ಕುಮಾರಸ್ವಾಮಿಯಿಂದ ಮತ್ತೆ ಕೇಸರಿ ಜಪ ಶುರುವಾಗಿದೆ. ಅವತ್ತು ಹಸಿರು ಸೇನಾನಿ ಆಗಿದ್ದೆ, ಆದರೆ ಈಗ ಕೇಸರಿ ಯೋಧ ಆಗಿದ್ದೇನೆ ಅಂತ ಎಚ್ಡಿ ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡ ಬಳಿಕ ಕುಮಾರಸ್ವಾಮಿ ಅವರು ಮತ್ತೆ ಕೇಸರಿ ಜಪ ಶುರು ಮಾಡಿದ್ದಾರೆ. ನಾನು ಕೇಸರಿ ಶಾಲು ಹಾಕೊಂಡಿರೋದೇ ಅಪರಾಧನಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಕಾಂಗ್ರೆಸ್ಗೆ ಯಾಕೆ ಕೇಸರಿ ಮೇಲೆ ತಾತ್ಸಾರ? ಕೇಸರಿ ರಾಷ್ಟ್ರ ಧ್ವಜದಲ್ಲೇ ಇದೆ. ಕುಮಾರಸ್ವಾಮಿ ಕೇಸರಿ ಶಾಲು ಹಾಕಬಾರ್ದು ಅಂತ ರೂಲ್ಸ್ ಏನಾದ್ರೂ ಇದೆಯಾ? ದೇಶದ ಧಾರ್ಮಿಕ ಅಸ್ಮಿತೆ ಉಳಿಸೋದನ್ನ ಕಾಂಗ್ರೆಸ್ನಿಂದ ಕಲಿಬೇಕಾಗಿಲ್ಲ ಅಂತ ಎಚ್ಡಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಅವತ್ತು ಎಚ್ಡಿ ಕುಮಾರಸ್ವಾಮಿ ಅವರು ಹಸಿರು ಸೇನಾನಿ ಆಗಿದ್ರು. ಈಗ ಬಿಜೆಪಿ ಜೊತೆಗೆ ಮೈತ್ರಿಯಾದ ಬಳಿಕ ಕೇಸರಿ ಯೋಧ ಆಗಿದ್ದಾರೆ ಅಂತ ಮತ್ತೊಮ್ಮೆ ಜೆಡಿಎಸ್ ಬಿಜೆಪಿ ಮೈತ್ರಿಯೊಂದಿಗೆ ಕೇಸರಿ ಜಪವನ್ನ ಶುರು ಮಾಡಿಕೊಂಡಿದ್ದಾರೆ ಎಚ್ಡಿ ಕುಮಾರಸ್ವಾಮಿ. ಬಿಜೆಪಿಯ ಅಂಗಪಕ್ಷಗಳು, ಬಿಜೆಪಿ ನಾಯಕರು ಆ ಪ್ರತಿಭಟನೆಯಲ್ಲಿ ನನ್ನನ್ನು ಬರಬೇಕು ಅಂತ ಹೇಳಿ, ನಮ್ಮ ಅಭಿಮಾನಿಗಳು ಬರಬೇಕು ಅಂತಕ್ಕಂಥ ಆಹ್ವಾನ ನನಗೆ ನೀಡಿದ್ರು. ಬಹುಶಃ ತಾವೆಲ್ಲ ಗಮನಿಸಿದ್ದೀರಿ, ನಮ್ಮ ವಿರೋಧ ಪಕ್ಷದ ನಾಯಕರು ಅಶೋಕ್ ಅವರು ಮೊನ್ನೆ ಏನು ಕೆರಗೋಡ್ನಲ್ಲಿ ಲಾಠಿ ಚಾರ್ಜ್ ಆದಂಥ ಪ್ರಕರಣ ನೋಡಿದ್ರಿ, ಅವರೇ ಖುದ್ದಲ್ಲಿ ಭೇಟಿ ಕೊಟ್ಟಿದ್ರು ವಿರೋಧ ಪಕ್ಷದ ನಾಯಕರು. ಅವ್ರ ಮಾಧ್ಯಮದ ಸ್ನೇಹಿತರು ಮುಂದೆ ನಾಳೆ ದಿನ ಬಿಜೆಪಿ ಮತ್ತು JDSನ ಜೊತೆಗೂಡಿ ನಾವು ಪ್ರತಿಭಟನೆ ಮಾಡ್ತಕ್ಕಂಥ ತೀರ್ಮಾನ ಮಾಡಿದ್ದೇವೆ ಅನ್ನೋದನ್ನು ಹೇಳಿದರು. ನಿನ್ನೆ ನಾನು ಯಾವೊಂದು ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಕೊನೆ ಹಂತದಲ್ಲಿ ಭಾಗವಹಿಸಿದ್ದೇನೆ. ಬಹುಶಃ ನಾನು ಏನು ಮಾತನಾಡಿದೆ ಆ ಕಾರ್ಯಕ್ರಮದಲ್ಲಿ ನಿಮ್ಮ ಮಾಧ್ಯಮದ ಸ್ನೇಹಿತರ ಮುಂದೆ ಸಂಪೂರ್ಣವಾದ ನನ್ನ ಟೆಕ್ಸ್ಟ್ ಇದೆ, ನಾನು ಮಾತಾಡಿರ್ತಕ್ಕಂಥದ್ದು. ಪಾಪ ನಮ್ಮ ಹಳೆ ಸ್ನೇಹಿತರು ಹೇಳಿದ್ದಾರೆ, ಇವತ್ತು ಏನೋ ಕೇಸರಿ ಶಾಲ್ನ ನಾನು ಹೆಗಲಿಗೆ ಹಾಕೊಂಡ ತಕ್ಷಣಲೇ ಜನತಾದಳದ ಪರಿವಾರದ ಹಲವಾರು ನಾಯಕರುಗಳ ದುಡಿಮೆಯ ಈ ಪಕ್ಷದ ಶಕ್ತಿಯನ್ನು ಅಂತಿಮ ಮಾಡಲಿಕ್ಕೆ ತೀರ್ಮಾನ ಮಾಡ್ಕೊಂಡು ಮುಗಿದೋಯ್ತು ಅಂತಕ್ಕಂಥ ಮಾತು ಹೇಳಿದ್ದಾರೆ. ನಾನು ಕೇಸರಿ ಶಾಲನ್ನ ಹೆಗಲಿಗೆ ಹಾಕೊಂಡಿದ್ದೆ ಮಹಾನ್ ಅಪರಾಧ ಆಗಿದೆಯಾ? ಈಗ ನಾನು ದಲಿತ ಸಮಾಜ ಸಭೆಗಳಿಗೆ ಹೋಗ್ತೀನಿ, ಹಲವಾರು ಬಾರಿ ಹೋಗಿದ್ದೇನೆ. ಜೈ ಭೀಮ್ ಕಾರ್ಯಕರ್ತರು ಜೈ ಭೀಮ್ ಅಂತಕ್ಕಂಥದ್ದನ್ನು ಅಂಬೇಡ್ಕರ್ ಕಾರ್ಯಕ್ರಮದಲ್ಲಿ ಏನು ಹೋಗ್ತಾರೆ, ದಲಿತ ಸಮಾಜದ ನನ್ನ ಬಂಧುಗಳು ಅವರು ಉಪಯೋಗ ಮಾಡ್ತಕ್ಕಂಥ ನೀಲಿಯ ಸ್ಕಾರ್ಫ್ ಏನಿದೆ, ನೀಲಿ ಬಣ್ಣದ ಸ್ಕಾರ್ಫು, ಅದನ್ನೂ ಸಹ ನಾನು ಹಾಕೊಂಡಿದ್ದೇನೆ. ಪಾಪ ಅದು ಅವ್ರ ಕಣ್ಣಿಗೆ ಕಂಡಿಲ್ಲ. ಪಾಪ ಅವ್ರಿಗೇನು ಚಿತ್ರಣ ಬೇಕಾದ್ರೆ ಒಂದು ಫೋಟೋನ ಕಳಿಸೋಣ. ದಲಿತ ಸಮಾಜದ ಬಂಧುಗಳು ನಡೆಸ್ತಕ್ಕಂಥ ಪ್ರತಿಭಟನೆಗಳು, ಅವರ ಕಾರ್ಯಕ್ರಮದಲ್ಲಿ ಜೈ ಭೀಮ್ ಕಾರ್ಯಕರ್ತರ ಸಂಕೇತವಾಗಿರ್ತಕ್ಕಂಥ, ಅಂಬೇಡ್ಕರ್ ಅವರ ಸಂಕೇತವಾಗಿರ್ತಕ್ಕಂಥ ಆ ನೀಲಿ ಬಣ್ಣದ ಸ್ಕಾರ್ಫನ್ನು ನಾನು ಧರಿಸಿದ್ದೇನೆ. ಕೇಸರಿ ಬಗ್ಗೆ ನಮ್ಮ ಕಾಂಗ್ರೆಸ್ ನಾಯಕರಿಗೆ ಯಾಕೆ ಅಷ್ಟೊಂದು ದ್ವೇಷ ಅಂತಕ್ಕಂಥದ್ದೆಲ್ಲ ಆ ಸಂಕುಚಿತ ಮನೋಭಾವದಲ್ಲಿ ನೋಡ್ತೀರಿ. ಈಗ ನಮ್ಮ